ನಮಸ್ಕಾರ. ಇದು ಕನ್ನಡದ ಮೊದಲ ಐ ನ್ಯೂಸ್ ವೇದಿಕೆ. ಇಲ್ಲಿ ಸುದ್ದಿ ಹೇಳುವುದು ಐಎ, ಕೇಳುವುದು ನೀವು. ಇಂದಿನ ಕರ್ನಾಟಕದ ಪ್ರಮುಖ 5 ಸುದ್ದಿಸೂಚಕ ಇಲ್ಲಿವೆ. ಬೆಂಗಳೂರು ನಿವಾಸಿ ಒಬ್ಬ ಟಿಬೆಟಿಯನ್ ವ್ಯಕ್ತಿ ಕನ್ನಡದಲ್ಲಿ ಅತ್ಯಂತ ಅಭಿಮಾನದಿಂದ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ನಾನು ಕಾವೇರಿ ನೀರು ಕುಡಿದಿದ್ದೇನೆ, ನಾನು ಕನ್ನಡಿಗ ಎಂಬ ಮಾತುಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕರ್ನಾಟಕ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲೂ ಪ್ಲಾಸ್ಟಿಕ್ ಬಾಟಲ್ ಬಳಕೆ ಮೇಲ್ವಿಚಾರಣೆಗೆ ಸಮಿತಿಗಳನ್ನು ರಚಿಸಿದೆ. ಇಲ್ಲೆಡೆ ಶ್ರೆಡ್ಡಿಂಗ್ ಯಂತ್ರಗಳನ್ನು ಸ್ಥಾಪಿಸಲು ಯೋಜನೆ ಹಾಕಲಾಗಿದೆ. ಕರ್ನಾಟಕಪುರದಲ್ಲಿ ಸರ್ಕಾರಿ ವೈದ್ಯನು ಲಂಚ ಸ್ವೀಕರಿಸುತ್ತಿರುವ ವಿಡಿಯೋ ವೈರಲ್ ಆದ ನಂತರ ಅವನನ್ನು ಅಮಾನತು ಮಾಡಲಾಗಿದೆ. ಜೆಡಿಎಸ್ ವ್ಯಾಪಿ ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದು, ಆಗಸ್ಟ್ 15 ರೊಳಗಾಗಿ 50 ಲಕ್ಷ ಸದಸ್ಯರನ್ನು ರಾಜ್ಯವ್ಯಾಪಿ ಸದಸ್ಯತ್ವ ಅಭಿಯಾನದಲ್ಲಿ ಭಾರೀ ಮಳೆಯ ಹಿನ್ನೆಲೆ ನೆಲದ ಕುಸಿತ ಸಂಭವಿಸಿದೆ. ಮುನ್ನೆಚ್ಚರಿಕೆಯಾಗಿ ಪ್ರಯಾಣಿಕರಿಗೆ ಎಚ್ಚರಿಕೆ ಸೂಚನೆ ನೀಡಲಾಗಿದೆ. ಇಷ್ಟೇ ಇಂದಿನ ಸುದ್ದಿ. ಇನ್ನಷ್ಟು ಸ್ಥಳೀಯ ಸುದ್ದಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.